hello, namaste, welcome to Dalias lifestyle YouTube channel. So ನನ್ನ previous food recipe video bhatn chicken tandoori masala ಗೆ ನೀವು ತುಂಬಾ ಲೈಕ್ಸ್ ಶೇರ್ ಮತ್ತೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡಿದ್ದೀರಿ, ಇನ್ನೂ ಸಹ ಮಾಡ್ತಾ ಇರಿ. ಸೊ ಇವತ್ತು ನಾವು pomfret tawa fry ಹೇಗೆ ಮಾಡೋದಂತ ನೋಡಿ ಬರೋಣ. ಇವತ್ತಿನ ಸ್ಪೆಷಲ್ ರೆಸಿಪಿ pomfret tawa fry ಮಾಡುವ ವಿಧಾನ. ಮಿಕ್ಸಿ ಜಾರ್ ತೆಗೆದುಕೊಳ್ಳಿ, ಅದಕ್ಕೆ 5 ಕಾಶ್ಮೀರಿ ರೆಡ್ ಚಿಲ್ಲಿ ಸೋಕ್ಡ್ ಅದು ಹಾಕಿ, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಹಳದಿ, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸಾಲ್ಟನ್ನು ಹಾಕಿ ಅದಕ್ಕೆ ನೀವು 2 ಟೇಬಲ್ ಸ್ಪೂನಷ್ಟು ನೀರನ್ನು ಬೆರೆಸಿ ಗ್ರೈಂಡ್ ಮಾಡುವಾಗ ನೀರಿನ ಅಂಶ ಸ್ವಲ್ಪ ಇರಬೇಕು. ಗ್ರೈಂಡ್ ಮಾಡಿ ಫೈನ್ ಪೇಸ್ಟಿಗೆ ಅದಕ್ಕೆ ನೀವು 1 ಟೀ ಸ್ಪೂನಷ್ಟು ವಿನೆಗರನ್ನು ಹಾಕಿ ಅದು ನೀವು ಬೌಲಿಗೆ ಸಪ್ರೇಟ್ ತೆಗೆದುಕೊಳ್ಳಿ. ಅದಕ್ಕೆ ನೀವು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ. ಕಡಲೆ ಹಿಟ್ಟು ಗ್ರಾಮ್ ಫ್ಲವರ್ ಅಂತ ಸಹ ಕರಿತೇವೆ. ಸರಿಯಾಗಿ ನೀವು ಮಿಕ್ಸ್ ಮಾಡಬೇಕು, ಸ್ವಲ್ಪ ಲಂಪ್ಸ ಇರಬಾರ್ದು ಅದಕ್ಕೆ. ಸೊ ಸರಿಯಾಗಿ ಮಿಕ್ಸ್ ಮಾಡಿ, ಈಗ ನಾನು ಪಾಂಪ್ಲೆಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ. ಅದಕ್ಕೆ ನೀವು ಸರಿಯಾಗಿ ಮಸಾಲನ್ನು ಹಾಕಿ, ಅಂದರೆ ಈಗ ನಾವು ಕಟ್ಸ್ ಎಲ್ಲ ಹಾಕಿದ್ದೇವೆ, ಅಲ್ಲೆಲ್ಲ ಮಸಾಲ ಹಾಕಿ ನೀವು ಎಷ್ಟು ಮಸಾಲ ಸ್ಟಫ್ ಮಾಡ್ತೀರಿ ಅಷ್ಟು ಫಿಶ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಸ್ಟಫ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲ ಕಟ್ಸ್ ಹಾಕಿದರೆ ಅದೆಲ್ಲ ಮಸಾಲ ಹಾಕಿ ನೀವು 1 ಗಂಟೆ ತನಕ ಮ್ಯಾರಿನೇಷನ್ಗೆ ಇಡಿ. ಈಗ ಒಂದು ಪ್ಯಾನ್ ತೆಗೆದುಕೊಳ್ಳಿ, ಅದಕ್ಕೆ ನಾನೀಗ ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೋಕೋನಟ್ ಆಯಿಲ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಕೋಕೋನಟ್ ಪ್ಯಾನ್ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಆಗ್ಬೋದು, ಬಟ್ ಐ ಆಲ್ವೇಸ್ ಸಜೆಸ್ಟ್ ಟು ಟೇಕ್ ಅ ಲಿಟಲ್. ಮತ್ತು ನಾನೀಗ 1 ಅವರಿಗೆ ಮ್ಯಾರಿನೇಷನ್ಗೆ ಇಟ್ಟ ಫಿಶನ್ನು ನಾನೀಗ ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಒಂದು ಸೈಡಿಗೆ ಮತ್ತು 5 ನಿಮಿಷ ಇನ್ನೊಂದು ಸೈಡಿಗೆ ನೀವು ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡುವಾಗ ಕರಿ ಲೀವ್ಸ ನೀವು ಹಾಕಿ ಟೇಸ್ಟ್ಗೋಸ್ಕರ. ಸೊ ಫಿಶ್ ಫ್ರೈ ಆಗ್ತಾ ಬರ್ತಾ ಉಂಟು, ನೀವು ನೋಡ್ತಿದ್ರಿ ಎಷ್ಟು ಯಮ್ಮಿ ಕಾಣಿಸ್ತಾ ಉಂಟು ಫಿಶ್. ಈಗ ಫ್ರೈ ಮಾಡಿ ಆಯಿತು. So finally the pomfret tawa fry is ready to serve. ಹಾಯ್ ಫ್ರೆಂಡ್ಸ್, ನಾವು pomfret tawa fry ಹೇಗೆ ಮಾಡೋದಂತ ನೋಡಿ ಬಂದೆವು. ನಿಮಗೆ pomfret tawa fry ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ. If you want me to try any of the recipes that are there in your head, please do comment in the comment section. I'll read all the comments and try the recipes that you wish me to do. ನಿಮ್ಮ ಸಪೋರ್ಟ್ ಹೀಗೇನೆ ನನ್ನ ಜೊತೆ ಯಾವಾಗಲೂ ಇರಲಿ.